ಚುನಾವಣೆ ಹೊತ್ತಿನಲ್ಲಿ ಮತ್ತೆ ಮುಸ್ಲಿಂ ಮೀಸಲಾತಿ ಸಮರ. ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೇಳಿದ್ದೇನು? ಸುಪ್ರೀಂ ಕೋರ್ಟ್ ಸೂಚನೆಗೆ ಬೊಮ್ಮಾಯಿ ಪ್ರತಿಕ್ರಿಯೆ ಏನು? ಕರ್ನಾಟಕ ಕುರುಕ್ಷೇತ್ರದಲ್ಲಿ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅಬ್ಬರದ ಪ್ರಚಾರ ಹೇಗಿತ್ತು? ಬಿಜೆಪಿ ಬಿಟ್ಟ ಲಿಂಗಾಯತ ನಾಯಕರ ಸೋಲಿಗೆ ಬಿಜೆಪಿಯಿಂದ ಲಿಂಗಾಯತರ ಅಸ್ತ್ರ ಪ್ರಯೋಗ. ರಾಜ್ಯದಲ್ಲಿ ಎಲ್ಲೆಲ್ಲಿ ಪ್ರಧಾನಿ ಮೋದಿ ರೋಡ್ ಶೋ ನಡೆಸಲಿದ್ದಾರೆ? ಈ ಎಲ್ಲ ಸುದ್ದಿಗಳ ಸಂಕ್ಷಿಪ್ತ ಮಾಹಿತಿ ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಮುಂದಿನ ವಿಚಾರಣೆಯವರೆಗೂ ಹೊಸ ಮೀಸಲಾತಿ ಆದೇಶವನ್ನು ಅನುಷ್ಠಾನ ಮಾಡುವುದಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಹೇಳಿದೆ. ಮುಸ್ಲಿಂ ಮೀಸಲಾತಿ ರದ್ದು ಮಾಡಿದ ಸರ್ಕಾರದ ಆದೇಶವನ್ನು ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಕೆಎಂ ಜೋಸೆಫ್ ನೇತೃತ್ವದ ಸದಸ್ಯ ಪೀಠದ ಮುಂದೆ ಸದ್ಯ ಹೊಸ ಆದೇಶ ಜಾರಿ ಮಾಡುವುದಿಲ್ಲ ಅಂತ ಹೇಳಿ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಹೇಳಿದ್ದಾರೆ. ಇವತ್ತು ಪೀಠದ ಮುಂದೆ ಪ್ರಕರಣದ ಪ್ರಸ್ತಾಪ ಮಾಡಿದ ಸರ್ಕಾರದ ಪರ ವಕೀಲ ತುಷಾರ್ ಮೆಹ್ತಾ, ನಾನು ಸಾಂವಿಧಾನಿಕ ಪೀಠದ ವಿಚಾರಣೆಯಲ್ಲಿದ್ದೇನೆ, ಅಫಿಡವಿಟ್ ಸಿದ್ಧವಾಗಿದೆ, ಆದರೆ ನಮಗೆ ಇನ್ನೊಂದು ವಾರ ಸಮಯ ಬೇಕು, ಹೀಗಾಗಿ ಮುಂದಿನ ವಾರ ವಿಚಾರಣೆಯನ್ನು ನಡೆಸಿ ಅಂತೇಳಿ ಮನವಿ ಮಾಡಿದ್ರು. ಇದಕ್ಕೆ ಅರ್ಜಿದಾರರ ಪರ ವಕೀಲ ದುಷ್ಯಂತ್ ದಾವೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತುಷಾರ್ ಮೆಹ್ತಾ, ನಾವು ಕೋರ್ಟ್ ಹಿಂದಿನ ನಿರ್ದೇಶನದಂತೆ ಹೊಸ ಮೀಸಲಾತಿಯನ್ನ ಮುಂದಿನ ವಿಚಾರಣೆಯವರೆಗೂ ಕೂಡ ಜಾರಿ ಮಾಡುವುದಿಲ್ಲ ಅಂತೇಳಿ ಭರವಸೆ ನೀಡಿದ್ರು. ವಾದ ಮತ್ತು ಪ್ರತಿವಾದವನ್ನು ಆಲಿಸಿದ ಕೋರ್ಟ್ ಕರ್ನಾಟಕದಲ್ಲಿ ಮುಸ್ಲಿಮರ ಮೀಸಲಾತಿ ರದ್ದುಗೊಳಿಸಿರುವ ಆದೇಶವನ್ನು ಮೇ 9ರವರೆಗೂ ಜಾರಿಗೊಳಿಸದಂತೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನ ನೀಡಿತ್ತು. ಮೇ 9ಕ್ಕೆ ಪ್ರಕರಣದ ವಿಚಾರಣೆಯನ್ನ ಮುಂದೂಡಲಾಗಿದೆ. ಮುಸ್ಲಿಂ ಮೀಸಲಾತಿ 2B ಸಂಬಂಧ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಇದಕ್ಕೆ ಧಾರವಾಡದಲ್ಲಿ ಸಿಎಂ ಬೊಮ್ಮಾಯಿ ಪ್ರತಿಕ್ರಿಯಿಸಿ, ಸುಪ್ರೀಂ ಕೋರ್ಟ್ನಲ್ಲಿ ಮೇ 9ಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಈಗಾಗಲೇ ಕೇಸ್ ವಿಚಾರಣೆ ಮುಗಿಯುವವರೆಗೂ ಕೂಡ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಿಲ್ಲ ಅಂತೇಳಿ ನಾವು ಕೋರ್ಟ್ಗೆ ಹೇಳಿದ್ದೇವೆ. ಅದು ಮುಂದುವರಿಯುತ್ತೆ ಅಷ್ಟೇ. ಸುಪ್ರೀಂ ಕೋರ್ಟ್ನಿಂದ ಯಾವುದೇ ತಡೆಯಾಜ್ಞೆ ಸಿಕ್ಕಿಲ್ಲ. ಮುಸ್ಲಿಂ ವಿರುದ್ಧವಾಗಿ ಈ ಮೀಸಲಾತಿ ಹಂಚಿಕೆ ಇಲ್ಲ. ಕಾಂಗ್ರೆಸ್ ಸುಳ್ಳು ಹೇಳ್ತಾ ಇದೆ. ಮುಸ್ಲಿಮರಲ್ಲಿ ಸುಮಾರು 17 ಉಪಜಾತಿಗಳಿದೆ. ಅವೆಲ್ಲವೂ ಕೂಡ ಹಿಂದುಳಿದ ವರ್ಗದಲ್ಲಿಯೇ ಇದೆ. ಇಲ್ಲಿಯೂ ಕೂಡ ಕಡಿಮೆ ಆದಾಯಕ್ಕೆ ಮೀಸಲಾತಿ ಸಿಕ್ತಿತ್ತು. ನಾವೀಗ ಮಾಡಿದ ಮೀಸಲಾತಿಯಲ್ಲಿ ಅದೇ ಸಿಗುತ್ತೆ. ಹೀಗಾಗಿ ಯಾವುದೇ ಅನ್ಯಾಯ ಆಗಿಲ್ಲ, ಕ್ರೈಟೀರಿಯಾ ಚೇಂಜ್ ಆಗಿಲ್ಲ ಅಂತೇಳಿ ಸಿಎಂ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ರು. ಇನ್ನು ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸುವುದಾಗಿ ಬೆಂಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಸಂವಿಧಾನದ ಪ್ರಕಾರ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ. ನಮ್ಮ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಮತ್ತೊಮ್ಮೆ ಈ ವಿಚಾರವನ್ನ ಮನವಿ ಮಾಡಿಕೊಡಲಿದೆ. ಸಂವಿಧಾನದಲ್ಲಿ ಅವಕಾಶ ಇಲ್ಲದ ಮೀಸಲಾತಿಯನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಲಾಗಿತ್ತು. ಈ ಮೂಲಕ ಓಲೈಕೆಯ ರಾಜಕಾರಣವನ್ನ ಕಾಂಗ್ರೆಸ್ ಮಾಡಿಕೊಂಡಿತ್ತು ಅಂತೇಳಿ ಶೋಭಾ ಕಿಡಿಕಾರಿದ್ರು. ಧರ್ಮದ ಆಧಾರದಲ್ಲಿ ರಿಸರ್ವೇಷನ್ ಅನ್ನ ಕೊಡುವಂಥದ್ದನ್ನ ಎಲ್ಲೂ ನಮೂದು ಮಾಡಿಲ್ಲ. ನಾವು ಸುಪ್ರೀಂ ಕೋರ್ಟ್ಗೆ ಇನ್ನೊಂದ್ಸರಿ ಮನವಿ ಮಾಡ್ತೀವಿ. ಕರ್ನಾಟಕ ಕುರುಕ್ಷೇತ್ರದ ಪ್ರಚಾರ ಕಣದಲ್ಲಿ ಅಮಿತ್ ಶಾ ಮಿಂಚಿನ ಸಂಚಾರ ಮಾಡ್ತಿದ್ದಾರೆ. ಇವತ್ತು ನೇಕಾರರ ನಾಡು ಬಾಗಲಕೋಟೆಯ ತೆರದಾಳ ಕ್ಷೇತ್ರದಲ್ಲಿ ಅಮಿತ್ ಶಾ ಭರ್ಜರಿ ಪ್ರಚಾರ ಮಾಡಿದ್ರು. ನೇಕಾರರೇ ನಿರ್ಣಾಯಕವಾಗಿರುವ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಿದ್ದು ಸವದಿಯ ಪರ ಮತಯಾಚಿಸಿದ್ರು. ಪುಷ್ಪದಂತ ತೀರ್ಥಂಕರ ಜೈನ ಮಂದಿರಕ್ಕೆ ಭೇಟಿ ನೀಡಿದ ಶಾ ನಂತರ ಪಟ್ಟಣದ ಎಂವಿ ಪಟ್ಟಣ ಮೈದಾನದಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾಗಿದ್ರು. ಬಳಿಕ ಇದೇ ಮೊದಲ ಬಾರಿಗೆ ವಿಜಯಪುರಕ್ಕೆ ಆಗಮಿಸಿದ ಅಮಿತ್ ಶಾ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ರು. ಬಹಿರಂಗ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಅಮಿತ್ ಶಾ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. 20,000 ಮತಗಳ ಅಂತರದಿಂದ ಶೆಟ್ಟರ್ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಕರೆ ಕೊಟ್ಟರು. ಇದಕ್ಕೂ ಮುನ್ನ ಸ್ಥಳೀಯ ಬಿಜೆಪಿ ನಾಯಕರ ಸಭೆ ನಡೆಸಿದ ಅಮಿತ್ ಶಾ ಯಾವುದೇ ಕಾರಣಕ್ಕೂ ಶೆಟ್ಟರ್ ಗೆಲ್ಲಬಾರದು ಅಂತೇಳಿ ರಣತಂತ್ರವನ್ನ ರೂಪಿಸಬೇಕು ಅಂತ ಹೇಳಿ ಕರೆ ಕೊಟ್ಟಿದ್ದಾರೆ. हमारे 1-2 नेता वहां चले गए. हुबली में भी उनको 25,000 से ज्यादा वोट से हारना पड़ेगा. 25,000 से ज्यादा. ಬಿಜೆಪಿಯನ್ನ ಬಿಟ್ಟು ಹೋದ ಲಕ್ಷ್ಮಣ್ ಸವದಿ, ಜಗದೀಶ್ ಶೆಟ್ಟರ್ ಸೋಲಿಸಲು ರಾಜ್ಯ ಬಿಜೆಪಿ ಪಣ ತೊಟ್ಟಿದೆ. ಇಬ್ಬರನ್ನ ಸೋಲಿಸಲು ಬಿಜೆಪಿ ನಾಯಕರು ಚುನಾವಣಾ ರಣರಂಗದಲ್ಲಿ ಭಾರೀ ರಣತಂತ್ರವನ್ನು ರಚಿಸಲು ಮುಂದಾಗ್ತಿದ್ದಾರೆ. ಈ ಬಗ್ಗೆ ಚರ್ಚಿಸಲು ಬಿಎಲ್ ಸಂತೋಷ್ ಖುದ್ದು ಬಿಎಸ್ವೈ ನಿವಾಸಕ್ಕೆ ಆಗಮಿಸಿದ್ದು ಪಕ್ಷವನ್ನು ಬಿಟ್ಟು ಹೋದ ಲಿಂಗಾಯತ ನಾಯಕರ ಕ್ಷೇತ್ರದಲ್ಲಿ ತಂತ್ರಗಾರಿಕೆಯ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಅದರ ಭಾಗವಾಗಿಯೇ ನಾಳೆಯಿಂದ ಬಿಎಸ್ ಯಡಿಯೂರಪ್ಪ ಅಥಣಿ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರಚಾರಕ್ಕಿಳಿತಾ ಇದ್ದಾರೆ. ಈ ಮೂಲಕ ಶೆಟ್ಟರ್ ಅವರನ್ನು ಸೋಲಿಸುವ ಹೊಣೆಯನ್ನ ಬಿಎಸ್ವೈಗೆ ವಹಿಸಲಾಗಿದೆ. ಬಿಜೆಪಿ ತೊರೆದ ಲಿಂಗಾಯತ ಸಮುದಾಯದ ಪ್ರಬಲ ನಾಯಕರಿಂದಲೇ ಜಗದೀಶ್ ಶೆಟ್ಟರ್ ಮತ್ತು ಲಕ್ಷ್ಮಣ್ ಸವದಿಗೆ ಕೌಂಟರ್ ಅನ್ನು ಕೊಡಿಸಲಿಕ್ಕೆ ಹೈಕಮಾಂಡ್ ರಣತಂತ್ರವನ್ನು ರೂಪಿಸಿದೆ. ಅಥಣಿಯಲ್ಲಿ ಮಹೇಶ್ ಕುಮಠಳ್ಳಿ ಪರ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ನಲ್ಲೂ ಕೂಡ ಮಹೇಶ್ ತೆಂಗಿನಕಾಯಿ ಪರ ಪ್ರಚಾರವನ್ನು ನಡೆಸಲಿದ್ದಾರೆ. ಕರ್ನಾಟಕ ಕುರುಕ್ಷೇತ್ರದ ಪ್ರಚಾರ ಕಣಕ್ಕೆ ಪ್ರಧಾನಿ ಮೋದಿ ಎಂಟ್ರಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಜ್ಯದಲ್ಲಿ ಏಪ್ರಿಲ್ 29ರಿಂದ ಮೇ 7ರವರೆಗೂ ಕೂಡ 6 ದಿನಗಳ ಕಾಲ ಪ್ರಧಾನಿ ಮೋದಿ ಮತಯಾಚನೆಯನ್ನ ಮಾಡಲಿದ್ದಾರೆ. 20ಕ್ಕೂ ಹೆಚ್ಚು ರೋಡ್ ಶೋ ಸಮಾವೇಶಗಳಲ್ಲಿ ಭಾಗಿಯಾಗುವ ಮೂಲಕ ಮತ ಶಿಕಾರಿಯನ್ನ ನಡೆಸಲಿದ್ದಾರೆ. ಏಪ್ರಿಲ್ 29ರಂದು ಬೀದರ್ನ ಹುಮ್ನಾಬಾದ್, ವಿಜಯಪುರ, ಕುಡುಚಿ, ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ ಮೋದಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಏಪ್ರಿಲ್ 30ಕ್ಕೆ ಕೋಲಾರ, ಚನ್ನಪಟ್ಟಣ, ಬೇಲೂರು, ಮೈಸೂರು ಜಿಲ್ಲೆಯಲ್ಲಿ ಮೆಗಾ ರೋಡ್ ಶೋ ಸಮಾವೇಶವನ್ನು ನಡೆಸಲಿದ್ದಾರೆ. ಮೇ 2ಕ್ಕೆ ಚಿತ್ರದುರ್ಗ, ವಿಜಯನಗರ, ಸಿಂಧನೂರು, ಕಲಬುರಗಿ ಜಿಲ್ಲೆಯಲ್ಲಿ ಮೋದಿ ರೋಡ್ ಶೋ ನಡೆಸಲಿದ್ದಾರೆ. ಮೇ 3ಕ್ಕೆ ಕರಾವಳಿ ಭಾಗದ ಮೂಡುಬಿದಿರೆ, ಕಾರವಾರ, ಕಿತ್ತೂರು,
ಮೇ 6ಕ್ಕೆ ಕಲಬುರಗಿಯ ಚಿತ್ತಾಪುರ, ನಂಜನಗೂಡು, ತುಮಕೂರು ಗ್ರಾಮಾಂತರ, ಬೆಂಗಳೂರು ದಕ್ಷಿಣದಲ್ಲಿ, ಮೇ 7ಕ್ಕೆ ಬಾದಾಮಿ, ಹಾವೇರಿ, ಶಿವಮೊಗ್ಗ ಗ್ರಾಮಾಂತರ, ಬೆಂಗಳೂರು ಕೇಂದ್ರಗಳಲ್ಲಿ ಪ್ರಧಾನಿ ಮೋದಿ ಭರ್ಜರಿ ರೋಡ್ ಶೋ ಮೂಲಕ ಮತಬೇಟೆಯನ್ನಾಡಲಿದ್ದಾರೆ. ಬಿಜೆಪಿಯ ವಿರುದ್ಧ ಭಾರೀ ಪೈಪೋಟಿ ಇರುವ ಕ್ಷೇತ್ರಗಳಲ್ಲಿ ಮೋದಿ ರೋಡ್ ಶೋ ನಡೆಸಲಿದ್ದು, ಈ ಮೂಲಕ ಕರ್ನಾಟಕ ಕಬ್ಜಾಗೆ ಪ್ರಧಾನಿ ಮೋದಿ ರಣತಂತ್ರವನ್ನ ಹೆಣೆದಿದ್ದಾರೆ. ಹುಬ್ಬಳ್ಳಿಯ ಅಮರಗೋಳದಲ್ಲಿ ಸಿಎಂ ಬೊಮ್ಮಾಯಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಜಯವಾಹಿನಿ ಯಾತ್ರೆಯ ಬಹಿರಂಗ ಸಭೆಯಲ್ಲಿ ಭಾಗಿಯಾದ ಸಿಎಂ ಬೊಮ್ಮಾಯಿ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚಿಸಿದ್ರು. ಧಾರವಾಡ ತಾಲೂಕಿನ ಕರಡಿಗುಡ್ಡ ಗ್ರಾಮದಲ್ಲಿ ನಡೆದ ಸಭೆಯಲ್ಲಿ ಯಾರನ್ನ ಇರಿಸಿಕೊಳ್ಳಬೇಕು, ಯಾರನ್ನ ಇಳಿಸಬೇಕು ಎಂಬುದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಪ್ರವಾಹ ಬಂದಾಗ ಬೆಳೆ ನಾಶ, ಮನೆಹಾನಿ ಆಯಿತು. ಹಿಂದಿನ ಯಾವುದೇ ಸರ್ಕಾರ ಮನೆ ಬಿದ್ದಾಗ 5 ಲಕ್ಷ ರೂಪಾಯಿಯನ್ನ ಕೊಟ್ಟಿದ್ರ? ಕಾಂಗ್ರೆಸ್ನವರು ಮನೆ ಬಿದ್ದ ಬಹಳ ದಿನಗಳ ಬಳಿಕ 2,000 ರೂಪಾಯಿಯನ್ನ ಕೊಡ್ತಿದ್ರು. ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಇಲ್ಲದ ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ. ಆ ಕಾರ್ಯ ಯಡಿಯೂರಪ್ಪ ಮಾಡಿದ್ರು. ನಾನು ಸಿಎಂ ಆದಾಗಲೂ ಕೂಡ ಪ್ರವಾಹ ಬಂದಿತ್ತು. ಆಗ ಸಿದ್ದರಾಮಯ್ಯ ಏನ್ ಕೊಡ್ತೀರಿ ಪರಿಹಾರ ಅಂತ ಜಿಗಿಜಿಗಿದು ಕೇಳಿದ್ರು. ಆಗ ಕೇಂದ್ರ ಕೊಡುವ ಪರಿಹಾರಕ್ಕೆ 2 ಪಟ್ಟು ಸೇರಿಸಿ ಕೊಡ್ತೇವೆ ಅಂತ ಹೇಳಿದ್ದೆ. ಅದರಂತೆಯೇ ಪರಿಹಾರ ಕೊಟ್ಟಿದ್ದೇವೆ ಅಂತೇಳಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಅಲ್ಲದೆ ಅವರ ಗ್ಯಾರಂಟಿ ಚುನಾವಣೆಗೂ ಮಾತ್ರ, ಚುನಾವಣೆಯ ನಂತರ ಗಳಗಂಟೆ ಅಷ್ಟೇ ಅಂತ ವ್ಯಂಗ್ಯವಾಡಿದ್ರು. ಕಾಂಗ್ರೆಸ್ನವರು ಗ್ಯಾರಂಟಿ ಅಂತ ಶುರು ಮಾಡ್ಯಾರ. ಅವ್ರ ಮನೆಗೆ ಹೋಗೋದು ಗ್ಯಾರಂಟಿ. ಏನವ್ರು ಗ್ಯಾರಂಟಿ 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 ಅಂತಾರ, ಅದು ಚುನಾವಣೆವರೆಗೂ ಗ್ಯಾರಂಟಿ. ಚುನಾವಣೆ ಆದ್ಮೇಲೆ ಗಳಗಂಟಿ. ಕರ್ನಾಟಕ ರಣಾಂಗಣದ ಪ್ರಚಾರ ಕಣದಲ್ಲಿ ಮಿಂಚಿನ ಸಂಚಾರ ಮಾಡ್ತಾ ಇರುವ ಯಡಿಯೂರಪ್ಪ ಇವತ್ತು ಬೆಣ್ಣಿನಗರಿಯಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ದಾವಣಗೆರೆಯ ಜಗಳೂರು ಮತ್ತು ಮಾಯಗೊಂಡ ಕ್ಷೇತ್ರದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮತಯಾಚಿಸಿದ್ರು. ಜಗಳೂರು ಪಟ್ಟಣದಲ್ಲಿ ಐಬಿ ಸರ್ಕಲ್ನಿಂದ ಬಸ್ ಸ್ಟ್ಯಾಂಡ್ ವರೆಗೂ ರಾಜಾಹುಲಿ ಯಡಿಯೂರಪ್ಪ ಹುಮ್ಮಸ್ಸಿನಿಂದಲೇ ರೋಡ್ ಶೋನಲ್ಲಿ ಭಾಗಿಯಾದರು. ಈ ವೇಳೆ ಬಿಎಸ್ವೈಗೆ ಸ್ಥಳೀಯ ಸಂಸದರು ಸಾಥನ್ನ ಕೊಟ್ಟರು. ಬಳಿಕ ಮಾಯಕೊಂಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಸವರಾಜ ನಾಯಕ್ ಪರ ಪ್ರಚಾರವನ್ನು ನಡೆಸಿದ್ರು. ಬಾಡಾ ಗ್ರಾಮದಲ್ಲಿ ಅಬ್ಬರದ ರೋಡ್ ಶೋ ನಡೆಸಿದ್ರು. ಕಳೆದ ಬಾರಿ ಗೆಲುವನ್ನ ಸಾಧಿಸಿದ್ದ ಬಿಜೆಪಿ ಕ್ಷೇತ್ರವನ್ನು ಉಳಿಸಿಕೊಳ್ಳಲು ಬಿಎಸ್ವೈ ಪ್ರಚಾರ ಕಣಕ್ಕೆ ಇಳಿದಿದ್ದು ಅಭ್ಯರ್ಥಿಗಳ ಪರ ಮತಬೇಟೆಯಾಡಿದ್ರು. ಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಕಳ್ಳರಿದ್ದಾರೆ ಹೇಳಿಕೆಗೆ ಸುಧಾಕರ್ ತಿರುಗೇಟು. ಮಲ್ಲೇಶ್ವರಂ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಗೆಲುವಿನ ವಿಶ್ವಾಸ. ಗದಗದಲ್ಲಿ ಸಿಸಿ ಪಾಟೀಲ್ ರೋಡ್ ಶೋ ವೇಳೆ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಈ ಎಲ್ಲದರ ಸಂಕ್ಷಿಪ್ತ ವರದಿ ಕರ್ನಾಟಕ ಟಾಪ್ 20ಯಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ಜೆಡಿಎಸ್ ಭರ್ಜರಿ ಪ್ರಚಾರವನ್ನು ನಡೆಸಿದೆ. ಇಳಿ ವಯಸ್ಸಿನಲ್ಲೂ ಕೂಡ ಉತ್ಸಾಹದಲ್ಲಿ ಪ್ರಚಾರದಲ್ಲಿ ಭಾಗಿಯಾಗಿರುವ ದೇವೇಗೌಡರು ಇವತ್ತು ಮೈಸೂರಿನ ಪಿರಿಯಾಯಿಪಟ್ಟಣ, ಕೆಆರ್ ನಗರ ತಾಲೂಕಿನ ಹೊಸೂರು, ಸಾಲಿಗ್ರಾಮ, ಮಿರ್ಲೆ ಗ್ರಾಮದಲ್ಲಿ ಮತಯಾಚಿಸಿದ್ರು. ಬೆಳಗ್ಗೆ ಪಿರಿಯಾಯಿಪಟ್ಟಣದಲ್ಲಿ ದೇವೇಗೌಡರು ಕಾರ್ಯಕರ್ತರ ಸಭೆ ನಡೆಸಿದ್ರು. ಮಧ್ಯಾಹ್ನ ಕೆಆರ್ ನಗರದಲ್ಲಿ ಕಾರ್ಯಕರ್ತರ ಸಭೆಯಲ್ಲಿ ಎಚ್ಡಿ ದೇವೇಗೌಡರು ಭಾಗಿಯಾದರು. ಈ ಮೂಲಕ ಅಭ್ಯರ್ಥಿಗಳ ಪರ ಮತಯಾಚಿಸಿದ್ರು. ಇನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಒಂದೇ ದಿನಕ್ಕೆ ಪ್ರಚಾರ ಕಣಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಎಂಟ್ರಿ ಕೊಟ್ಟಿದ್ದಾರೆ. ಮೈಸೂರಿಗೆ ಆಗಮಿಸಿದ ಎಚ್ಡಿಕೆ ಚಾಮುಂಡಿಯ ದರ್ಶನವನ್ನು ಪಡೆದ್ರು. ಈ ವೇಳೆ ಜಿಟಿಡಿ, ಸಾರಾ ಮಹೇಶ್, ಎಂಎಲ್ಸಿ ಮಂಜೇಗೌಡ ಸಾಥನ್ನ ಕೊಟ್ಟರು. ಬಳಿಕ ಕೃಷ್ಣರಾಜ, ಚಾಮರಾಜ, ವರುಣಾ ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ ಎಚ್ಡಿಕೆ ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಚುನಾವಣಾ ರಣತಂತ್ರದ ಬಗ್ಗೆ ಚರ್ಚಿಸಿದ್ರು. ಅಲ್ಲದೆ ಮುಂದಿನ 10 ದಿನಗಳ ಕಾಲ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಅಲ್ಲದೆ ಅಮಿತ್ ಶಾ, ಬೊಮ್ಮಾಯಿ ರೋಡ್ ಶೋಗೆ ಜನಬೆಂಬಲ ಇಲ್ಲ, ನಮ್ಮ ಪಕ್ಷಕ್ಕೆ ಹೊಸದಾಗಿ ಬಂದವರಲ್ಲಿ 20 ಮಂದಿ ಗೆಲ್ಲಲಿದ್ದಾರೆ, ಯಾರ ಹಂಗೂ ಇಲ್ಲದೆ ಸರ್ಕಾರವನ್ನ ರಚನೆ ಮಾಡ್ತೇವೆ ಅಂತೇಳಿ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು ಎಚ್ಡಿಕೆ. ಬಿಜೆಪಿ ಅಮಿತ್ ಶಾ ಬಂದೋದ ತಕ್ಷಣ ಲಗ್ಗೆ ಇಟ್ಟಾಗ ಅರ್ಥ ಏನು ಭದ್ರಕೋಟೆಗಳಿಗೆ ಲಗ್ಗೆ ಹಾಕ್ಬಿಟ್ರು ಅಂತಕ್ಕಂಥದ್ದನ್ನು ಯಾರು ಊಹೆ ಮಾಡ್ಕೊಳ್ಳೋದು ಬೇಡ. ಲಗ್ಗೆ ಹಾಕೋದ್ರಿಂದ JDS ನ ಈ ಬಾರಿಯ ಓಟ ಏನಿದೆ ಜನತೆ ಸಮೀಪಕ್ಕೆ ಹೋಗಿರ್ತಕ್ಕಂಥದ್ದು, ಇದನ್ನ ಯಾರು ಇವತ್ತು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮೈಸೂರಿನ ಟಿ ನರಸೀಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ HC ಮಹದೇವಪ್ಪ ಪರವಾಗಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಪ್ರಚಾರ ನಡೆಸಿದ್ರು. ಈ ವೇಳೆ ಭಾಷಣ ಮಾಡಿದ ಪ್ರಿಯಾಂಕಾ ಗಾಂಧಿ ಬಿಜೆಪಿಯ ವಿರುದ್ಧ ಹರಿಹಾಯ್ದ್ರು. ಕೇಂದ್ರದಿಂದ ರಾಜ್ಯಕ್ಕೆ ಬರುವ ಹಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಿದೆ. ಇಲ್ಲಿ ಪದೇ ಪದೇ ಸಿಎಂಗಳು ಬದಲಾದರೂ ದುರ್ಬಲ ಸಿಎಂ ಈ ರಾಜ್ಯಕ್ಕೆ ಸಿಕ್ಕಿದ್ದಾರೆ. ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಆಗಿಲ್ಲ. ಈ ಸರ್ಕಾರ 40% ಹೆಸರಿನಲ್ಲಿ ಈ ರಾಜ್ಯವನ್ನ ಲೂಟಿ ಮಾಡಿದೆ. ಗುತ್ತಿಗೆದಾರರು ಆತ್ಮಹತ್ಯೆಯನ್ನ ಮಾಡಿಕೊಂಡ್ರು. ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದ್ರು, ಪ್ರಯೋಜನ ಆಗಲಿಲ್ಲ. ಎಲ್ಲ ಸರ್ಕಾರಿ ನೇಮಕಾತಿಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ. ಬಿಜೆಪಿ ಶಾಸಕರ ಬಳಿಯೂ ಕೂಡ ಕೋಟಿ ಕೋಟಿ ಹಣ ಸಿಕ್ಕಿದೆ. ಕೋವಿಡ್ ರೋಗಿಗಳನ್ನ ಈ ಸರ್ಕಾರ ಬಿಡಲಿಲ್ಲ, ಮಕ್ಕಳ ಮೊಟ್ಟೆಯನ್ನೂ ಬಿಡಲಿಲ್ಲ. ಎಲ್ಲದರಲ್ಲೂ ಕೂಡ ಭ್ರಷ್ಟಾಚಾರ ಮಾಡಿದ್ದಾರೆ. 1.5 ಲಕ್ಷ ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಈ ಭ್ರಷ್ಟಾಚಾರದ ಹಣದಲ್ಲಿ ಎಷ್ಟು ಅಭಿವೃದ್ಧಿ ಮಾಡಬಹುದಿತ್ತು ಅಲ್ವಾ ಅಂತೇಳಿ ಬಿಜೆಪಿಯ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ರು. 40% की सरकार चली, उसने आपको लूटा, भर्तियों में स्कैम हुए। आपने शायद पढ़ा होगा कि एक विधायक के बेटे के पास 8 करोड़ रुपए कैश में मिले। किसी को नहीं छोड़ा, कोविड के मरीजों को नहीं छोड़ा, स्कूल के बच्चों के अंडों को नहीं छोड़ा। जहाँ देखो वहाँ पे जहाँ मौका मिला इन्होंने आपको लूटा। कहा जाता है कि 1.5 लाख
करोड़ रुपए लूटे गए हैं कर्नाटका प्रदेश से। 1.5 लाख 3.5 लाख करोड़ रुपयों में से कितना बन सकता था आपके प्रदेश के लिए? लूटने वाली सरकार को हटा दीजिए, एक ऐसी सरकार लाइए जो आपके हित में काम करे, जो कर्नाटका की संस्कृति को समझे और आप सबके गर्व को बढ़ाए। ಇಷ್ಟಾರ್ಥ ಸಿದ್ಧಿಗಾಗಿ ಟೆಂಪಲ್ ರನ್ ನಡೆಸಿದ ಡಿಕೆಶಿ ದಂಪತಿ ಇವತ್ತಿನಿಂದ ಪ್ರಚಾರದ ಅಖಾಡಕ್ಕಿಳಿದಿದ್ದಾರೆ. ಕನಕಪುರದಲ್ಲಿ ಡಿಕೆ ಶಿವಕುಮಾರ್ ಪರವಾಗಿ ಪತ್ನಿ ಉಷಾ ಶಿವಕುಮಾರ್ ಮತಯಾಚನೆಯನ್ನ ಮಾಡಿದ್ದಾರೆ. ಬೆಳಗ್ಗೆಯಿಂದಲೇ ಕನಕಪುರದ ಟೌನ್ ವ್ಯಾಪ್ತಿಯ ಹಲವು ವಾರ್ಡ್ಗಳಿಗೆ ಕಾಲ್ನಡಿಗೆಯಲ್ಲಿ ತೆರಳಿ ಡಿಕೆ ಶಿವಕುಮಾರ್ಗೆ ಮತ ನೀಡುವಂತೆ ಉಷಾ ಮತದಾರರಲ್ಲಿ ಮನವಿ ಮಾಡಿದ್ರು. ಮನೆ ಹೋಟೆಲ್ಗಳಿಗೆ ತೆರಳಿ ಮತ ನೀಡುವಂತೆ ಕೇಳಿಕೊಂಡ್ರು. ಈ ವೇಳೆ ಉಷಾಗೆ ಮಹಿಳಾ ಅಭಿಮಾನಿಗಳು ಹೂವಿನ ಹಾರವನ್ನು ಹಾಕಿ ಸ್ವಾಗತಿಸಿದ್ರು. ಡಿಕೆಶಿ ರಾಜ್ಯ ಪ್ರವಾಸದಲ್ಲಿರುವ ಹಿನ್ನೆಲೆಯಲ್ಲಿ ಪತ್ನಿ ಪ್ರಚಾರದ ಕಣಕ್ಕಿಳಿದು ಕಾರ್ಯಕರ್ತರ ಜೊತೆಗೂಡಿ ಪ್ರಚಾರವನ್ನು ನಡೆಸುತ್ತಿದ್ದಾರೆ. ಮುಂದಿನ 10 ದಿನಗಳ ಕಾಲ ಪತಿ ಪರ ಪ್ರಚಾರವನ್ನು ನಡೆಸಲಿದ್ದಾರೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಮತ ನೀಡಿ ಗೆಲ್ಲಿಸುವಂತೆ ಮತದಾರರ ಬಳಿ ಮತವನ್ನ ಯಾಚಿಸಿದ್ರು. ಇನ್ನು ರಾಮನಗರದ ಚನ್ನಪಟ್ಟಣದ ಕ್ಷೇತ್ರದಾದ್ಯಂತ ಅನಿತಾ ಕುಮಾರಸ್ವಾಮಿ ಪ್ರಚಾರ ನಡೆಸಿದ್ರು. ಪತಿ ಕುಮಾರಸ್ವಾಮಿಯ ಪರವಾಗಿ ಮತವನ್ನ ನೀಡಿ ಆಶೀರ್ವಾದ ಮಾಡುವಂತೆ ಮನವಿ ಮಾಡಿದ್ರು. ನೀವು ಆಶೀರ್ವಾದ ಮಾಡಿದರೆ ಕುಮಾರಸ್ವಾಮಿ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ, ಹೀಗಾಗಿ ರೈತರಿಗಾಗಿ ಜೆಡಿಎಸ್ ಅನ್ನ ಬೆಂಬಲಿಸಿ ಅಂತೇಳಿ ಮತದಾರರಲ್ಲಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಮನವಿ ಮಾಡಿಕೊಂಡ್ರು. ವರುಣ ರಣಾಂಗಣದ ಪ್ರಚಾರ ಕಣ ರಂಗೇರಿದೆ. ವರುಣ ಮತ್ತು ಚಾಮರಾಜನಗರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಲು ಬಿಜೆಪಿ ಸೋಮಣ್ಣ ಅಸ್ತ್ರವನ್ನ ಪ್ರಯೋಗಿಸಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ, ತಾಯಿ ಚಾಮುಂಡಿ, ಮಲೆ ಮಹದೇಶ್ವರ ದಂಡನಾಯಕರು, ವರುಣಾದಲ್ಲಿ ಗನ್ ಅನ್ನು ಹಿಡಿದುಕೊಂಡು ನಿಂತಿದ್ದೇನೆ. ಗನ್ ಹೊಡೆಸುವುದು ಹೊಡೆಯೋದು ಚಾಮುಂಡಿ ಮಹದೇಶ್ವರನಿಗೆ ಬಿಟ್ಟಿದ್ದು, ಅವರು ಏನ್ ದಾರಿ ತೋರಿಸ್ತಾರೋ ಅದಾಗುತ್ತೆ ಅಂತ ತಿಳಿಸಿದ್ರು. ಇನ್ನು ಮಾಜಿ ಸಿಎಂ ಸಿದ್ದರಾಮಯ್ಯ, ನಟಿ ರಮ್ಯಾ ಹಾಗೂ ನಟ ದುನಿಯಾ ವಿಜಯ್ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಖರ್ಗೆ ಹಾಗೂ ಡಿಕೆ ಶಿವಕುಮಾರ್ ಪ್ರಚಾರಕ್ಕೆ ಬರಲ್ಲ, ಮೇ 4ರಿಂದ ಸಿದ್ದರಾಮಯ್ಯ ಕ್ಷೇತ್ರದಲ್ಲಿಯೇ ಉಳಿದು ಪ್ರಚಾರವನ್ನು ನಡೆಸಲಿದ್ದಾರೆ ಅಂತ ಪುತ್ರ ಯತೀಂದ್ರ ಹೇಳಿದ್ದಾರೆ. ಬಹುಶಃ ಅವರು 4ನೇ ತಾರೀಕಿಂದ ಇಡೀ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗೆ ಪ್ರವಾಸಕ್ಕೆ ಬರ್ತಾರೆ. ಅವಾಗ ಅದರೊಳಗೆ ವರ್ಣನೂ ಕೂಡ ಸೇರಿಸ್ಕೋತಾರೆ. ಈಗಾಗಲೇ ರಮ್ಯಾ ಅವರು ಮತ್ತು ದುನಿಯಾ ವಿಜಯ್ ಅವರು ಬರ್ತಾರೆ ಅಂತ ಹೇಳಿ ನನಗೆ ಮಾಹಿತಿ ಬಂದಿದೆ. ರಾಜರಾಜೇಶ್ವರಿ ನಗರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ಜ್ಞಾನಭಾರತಿ ಲೇಔಟ್ನಲ್ಲಿ ಅಬ್ಬರದ ಪ್ರಚಾರ ನಡೆಸಿದ್ರು. ಅತಿ ದೊಡ್ಡ ಕ್ಷೇತ್ರವಾಗಿರೋದ್ರಿಂದ ಬೈಕ್ನಲ್ಲಿಯೇ ತೆರಳಿ ಮತಯಾಚನೆ ಮಾಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಮಾತನಾಡಿದ ಸಚಿವ ಮುನಿರತ್ನ, ಪ್ರಚಾರಕ್ಕೆ ಜನರ ಸ್ಪಂದನೆ ಅತ್ಯುತ್ತಮವಾಗಿದೆ. ರಾಜರಾಜೇಶ್ವರಿ ನಗರದಲ್ಲಿ ಭೂಗಳರ ಹಾವಳಿ ಕಡಿಮೆಯಾಗಿದೆ. ಕೇಂದ್ರ, ರಾಜ್ಯದಲ್ಲಿ ಒಂದೇ ಸರ್ಕಾರ ಇದೆ. ಜನರು ಮತ್ತೆ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರ್ತಾರೆ ಅಂತ ಭರವಸೆ ವ್ಯಕ್ತಪಡಿಸಿದ್ರು. ಕೆಲಸ ಮಾಡುವ ಶಾಸಕರಿಗೆ ಬಿಜೆಪಿಯ ವರಿಷ್ಠರು ಹೆಚ್ಚು ಒತ್ತನ್ನು ನೀಡುತ್ತಾರೆ, ಹೀಗಾಗಿಯೇ ಕೆಲಸ ಮಾಡುವ ಶಾಸಕರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಟಿಕೆಟ್ ವಂಚಿತರಿಗೆ ಟಾಂಗ್ ಅನ್ನ ಕೊಟ್ರು. ಅವ್ರು ಹೇಳೋದು ಒಂದೇ ಮಾತು, ನೀನು ಇರೋದಕ್ಕೆ ನಮ್ಮ ಖಾಲಿ ಸೈಟ್ಗಳೆಲ್ಲ ಹಂಗೆ ಉಳ್ಕೊಂಡಿದೆ. ನೀನು ಇಲ್ಲಾಂದರೆ ಇಷ್ಟೊತ್ತಿಗೆ ಯಾವುದನ್ನ ಬೇರೆ ಸರ್ವೆ ನಂಬರ್ಗಳು ಹಾಕಿ ನಮ್ಮ ಆಸ್ತಿನ ಕಬಳಿಸ್ಬಿಡ್ತಾ ಇದ್ರು. ಯಾವ ಭೂಗಳರ ಕಾಟ ಇಲ್ಲ. ನಮ್ಮ ವರಿಷ್ಠರು ನೇರವಾಗಿ ಕಿತ್ತಾಕೋದು. ಕೆಲಸ ಮಾಡೋ ಶಾಸಕ ಇರಬೇಕು, ಕೆಲಸ ಮಾಡದೇ ಇರೋ ಶಾಸಕ ಹೋಗಬೇಕು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಆರೂರು ಗ್ರಾಮದಲ್ಲಿ ಚುನಾವಣಾ ಪ್ರಚಾರ ನಡೆಸಿದರು. ಗ್ರಾಮ ಪಂಚಾಯಿತಿ ವಾರು ಚುನಾವಣಾ ಪ್ರಚಾರಕ್ಕಿಳಿದ ಸಚಿವ ಸುಧಾಕರ್ಗೆ ಅಭೂತಪೂರ್ವ ಜನಬೆಂಬಲ ವ್ಯಕ್ತವಾಯಿತು. ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿ ಸಾಧನೆ ಮಾಡಿರೋ ಸುಧಾಕರ್ ಮುಂದಿನ ಅವಧಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡುವ ಭರವಸೆ ಕೊಟ್ಟಿದ್ದಾರೆ. ಯುವಕರಿಗೆ ಉದ್ಯೋಗಾವಕಾಶ ನೀಡದಿದ್ರೆ ಮರಳಿ ಮತ ಕೇಳಲು ಬರೋದಿಲ್ಲ ಅಂತ ಶಪಥ ಕೂಡ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಹೇಳಿದ್ದ ಪ್ರಜಾಪ್ರಭುತ್ವದಲ್ಲಿ ಕಳ್ಳರಿದ್ದಾರೆ ಅನ್ನೋ ಹೇಳಿಕೆಗೆ ತಿರುಗೇಟು ಕೊಟ್ಟರು. ಕಾಂಗ್ರೆಸ್ನವರು ಭ್ರಷ್ಟಾಚಾರದ ಪಿತಾಮಹರು, ಬಿಜೆಪಿಯವರು ಕಳ್ಳರನ್ನ ಜೈಲಿಗೆ ಕಳಿಸಿದವರು, ಜೈಲಲ್ಲಿರಬೇಕಾದವರು ಈಗ ಹೊರಗಡೆ ಇದ್ದಾರೆ. ಹೊರಗಡೆ ಇರೋರ್ನ ಜೈಲಿಗೆ ಕಳಿಸೋ ಕೆಲಸ ಕೆಲವೇ ದಿನಗಳಲ್ಲಾಗುತ್ತೆ. ಎಲ್ಲವೂ ಹೊರಗಡೆ ಬರುತ್ತೆ. ಕಾಂಗ್ರೆಸ್ ನಾಯಕರು ಗೌರವಯುತವಾಗಿ ಮಾತಾಡಿದ್ರೆ ಒಳ್ಳೇದು ಅಂತ ಟಾಂಗ್ ಕೊಟ್ರು. ಕಳ್ಳರನ್ನ ಜೈಲಿಗೆ ಕಳಿಸಿದ್ದಾರೆ, ಜೈಲಲ್ಲಿರೋರು ಹೊರಗಡೆ ಇದ್ದಾರೆ, ಹೊರಗಡೆ ಇದ್ದವ್ರು ಜೈಲಲ್ಲಿ ಹೋಗೋದು ಇಷ್ಟಲ್ಲೇ ಆಗುತ್ತೆ. ಇವತ್ತು ಯಾರಾದ್ರೂ ಭ್ರಷ್ಟಾಚಾರ ಈ ದೇಶದಲ್ಲಿ ಪ್ರಾರಂಭ ಮಾಡಿದ್ದು ಪಿತಾಮಹಗಳು ಯಾರಾದ್ರೂ ಇದ್ರೆ ಅದು ಕಾಂಗ್ರೆಸ್ನವರು. ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಸಂಜೀವಪ್ಪ ಕಾಲೋನಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್ ಭರ್ಜರಿ ಪ್ರಚಾರ ಮಾಡಿದ್ರು. ಸಂಜೀವಪ್ಪ ಕಾಲೋನಿ, ಜಯರಾಮ್ ಕಾಲೋನಿಗೆ ಅಶ್ವಥ್ ನಾರಾಯಣ್ ಬರ್ತಾ ಇದ್ದಂತೆ ಪಟಾಕಿ ಸಿಡಿಸಿ ಹೂವಿನ ಹಾರವನ್ನ ಹಾಕಿ ಅಭಿಮಾನಿಗಳು ಸ್ವಾಗತಿಸಿದ್ರು. ನಂತರ ಮಾತನಾಡಿದ ಅಶ್ವಥ್ ನಾರಾಯಣ್, ಜನರ ಅಭಿಮಾನಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಜನರಿಂದ ಉತ್ತಮವಾದ ಸ್ಪಂದನೆ ಸಿಗ್ತಾ ಇದೆ. ನಾಳೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ರಾಜ್ಯದ ಹಲವು ಕಡೆ ಬಿಜೆಪಿ ಅಭ್ಯರ್ಥಿ ಪ್ರಚಾರ ಮಾಡಲಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಪರವಾಗಿಯೇ ಅಲೆ ಇದೆ. ಈ ಬಾರಿ ಗೆಲುವು ನಮ್ಮದೇ ಅಂತ ಗೆಲುವಿನ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪರಿಣಾಮಕಾರಿಯಾಗಿ ಭರವಸೆದಾಯಕವಾಗಿ ಪ್ರಚಾರ ನಡೆಯುತ್ತಿದೆ. ಸಂಪೂರ್ಣ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿನ ಎಲ್ಲರೂ, ಸಮಸ್ತ ಜಾತಿ ಜನಾಂಗದ ಎಲ್ಲರೂ, ಸಮಗ್ರವಾಗಿ ಇಡೀ ಸಮಾಜ ಭಾರತೀಯ ಜನತಾ ಪಾರ್ಟಿಯನ್ನು ಎದುರು ನೋಡ್ತಿದ್ದಾರೆ.
ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬನ್ನೇರುಘಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿ ಎಂ ಕೃಷ್ಣಪ್ಪ ಮನೆ ಮನೆಗೆ ತೆರಳಿ ಮತಯಾಚಿಸಿದರು. ರಾಜ್ಯದಲ್ಲಿಯೇ ಅತಿ ದೊಡ್ಡ ಕ್ಷೇತ್ರವಾಗಿರುವ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಬಾರಿ ಅತಿ ಹೆಚ್ಚು ಹೊಸ ಮತದಾರರು ಸೇರ್ಪಡೆಯಾಗ್ತಾರೆ. ಅವರಿಗೆ ಕ್ಷೇತ್ರದಲ್ಲಿ ಆಗಿರೋ ಅಭಿವೃದ್ಧಿಯ ಕೆಲಸಗಳನ್ನು ಹೇಳಿ ಮತಯಾಚಿಸಲಾಯಿತು. ನಮ್ಮ ಕ್ಷೇತ್ರದಲ್ಲಿ ಜನರ ಮೂಲಭೂತ ಸೌಕರ್ಯಗಳಿಗೆ ಸದಾ ನಾನು ಕೈಗೆ ಸಿಗುವ ಶಾಸಕನಾಗಿದ್ದೀನಿ. ಜನರ ಪರವಾಗಿ ಎಲ್ಲಾ ಕೆಲಸಗಳನ್ನ ಮಾಡಿದ್ದೀನಿ. ಈ ಬಾರಿ ಚುನಾವಣೆಯಲ್ಲಿ ನನಗೆ ಮತವನ್ನ ಕೊಟ್ಟು ಗೆಲ್ಲಿಸಬೇಕು ಅಂತ ಮತದಾರರಲ್ಲಿ ಕೈ ಮುಗಿದು ಮನವಿ ಮಾಡಿಕೊಂಡ್ರು. ಏನೇನು ಸಮಸ್ಯೆಗಳು ಬರುತ್ತೆ ಅದನ್ನ ಪರಿಹಾರ ಯಾವ ರೀತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಮೀಟಿಂಗ್ ತಗೊಂಡು ಮಾಡ್ತಾ ಇದ್ವಿ. ಎಲ್ಲೋದ್ರೂ ಬಹಳ ಖುಷಿಯಾಗಿ ಹೇಳ್ತಿದ್ದಾರೆ, ನಾವು ಈ ಸತಿ ನಮ್ಮ ದೇಶ ಉಳಿಬೇಕು, ರಾಜ್ಯ ಉಳಿಬೇಕು, ಬಿಜೆಪಿಗೆ ಮತ ಹಾಕ್ತೀವಿ ಅಂತೇಳಿ ಬಹಳ ಪ್ರೀತಿ, ವಿನಯ, ವಿಶ್ವಾಸದಿಂದ ಸಹಕಾರವನ್ನ ಮಾಡ್ತಾ ಇದ್ವಿ. ಗದಗ ಜಿಲ್ಲೆ ನರಗುಂದ ಮತಕ್ಷೇತ್ರದಲ್ಲಿ ಸಚಿವ ಸಿಸಿ ಪಾಟೀಲ್ ಭರ್ಜರಿ ಪ್ರಚಾರ ನಡೆಸಿದರು. ನರಗುಂದ ಕ್ಷೇತ್ರದ ದುಂದೂರು ಶಾಗೋಟಿ ಗ್ರಾಮದಲ್ಲಿ ಅಬ್ಬರದ ಪ್ರಚಾರ ಮಾಡಿದ್ರು. ದೇವಾಲಯಕ್ಕೆ ಭೇಟಿ ನೀಡಿದ ಸಿಸಿ ಪಾಟೀಲ್ ಬಳಿಕ ಕಾರ್ಯಕರ್ತರೊಂದಿಗೆ ಪ್ರಚಾರ ಸಭೆಯಲ್ಲಿ ಭಾಗಿಯಾದರು. ಚುನಾವಣಾ ರಣತಂತ್ರದ ಬಗ್ಗೆ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಿದ್ರು. ಚಿಕ್ಕಹಂದಿಗೋಳ ಗ್ರಾಮದಲ್ಲಿ ಸಚಿವ ಸಿಸಿ ಪಾಟೀಲ್ ತೆರೆದ ವಾಹನದಲ್ಲಿ ಅಬ್ಬರದ ರೋಡ್ ಶೋ ನಡೆಸಲಾಯಿತು. ರೋಡ್ ಶೋ ವೇಳೆ ಮಾರ್ಗದುದ್ದಕ್ಕೂ ಕಾರ್ಯಕರ್ತರು, ಅಭಿಮಾನಿಗಳು ಹೂವಿನ ಸುರಿಮಳೆಗೈದ್ರು. ಅಲ್ಲದೆ ಸಚಿವ ಸಿಸಿ ಪಾಟೀಲ್ ಪರ ಜಯಘೋಷವನ್ನ ನಾವು ಚುನಾವಣಾ ಪ್ರಚಾರದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಇರಬಹುದು, ಕೇಂದ್ರ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರು ಇರಬಹುದು, ನಮ್ಮೆಲ್ಲರ ವರಿಷ್ಠ ನೇತಾರಾದಂತಹ ನರೇಂದ್ರ ಮೋದಿಜಿ ಅವರು ಈ ತಿಂಗಳ 20 ಸಭೆಗಳನ್ನ ಕರ್ನಾಟಕ ರಾಜ್ಯದಲ್ಲಿ ರೋಡ್ ಶೋ ಮತ್ತು ಸಾರ್ವಜನಿಕ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಕಿತ್ತೂರು ಕ್ಷೇತ್ರದಿಂದ ಕೈ ಟಿಕೆಟ್ ಬಯಸಿದ್ದ ಡಿಬಿ ಇನಾಮದಾರ್ ವಿಧಿವಶ. ಮತದಾನದಿಂದ ಜೋಗ ಜಲಪಾತ ವೀಕ್ಷಣೆಗೆ ನಿರ್ಬಂಧ. ಜೆಡಿಎಸ್ ಶಾಸಕ ಅನ್ನದಾನಿಗೆ ಹಾಲಿನ ಅಭಿಷೇಕ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಮತದಾರರಿಂದ ತರಾಟೆ. ಜನಾಕ್ರೋಶಕ್ಕೆ ಹೆದರಿ ಬಿಜೆಪಿ ಅಭ್ಯರ್ಥಿ ಮಾಡಿದ್ದೇನು? ಈ ಎಲ್ಲ ವರದಿಗಳನ್ನ ನೋಡೋಣ ಬನ್ನಿ. ರಾಜ್ಯ ವಿಧಾನಸಭಾ ಚುನಾವಣೆ ಹೊತ್ತಲ್ಲೇ ಬೆಳಗಾವಿ ಕಾಂಗ್ರೆಸ್ಗೆ ಆಘಾತವಾಗಿದೆ. ಬೆಳಗಾವಿಯ ಹಿರಿಯ ಕಾಂಗ್ರೆಸ್ ನಾಯಕ ಮಾಜಿ ಸಚಿವ ಡಿಬಿ ಇನಾಮದಾರ್ ವಿಧಿವಶರಾಗಿದ್ದಾರೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಳೆದೊಂದು ತಿಂಗಳಿಂದ ಶ್ವಾಸಕೋಶ ಸಮಸ್ಯೆಗೆ ಚಿಕಿತ್ಸೆ ಪಡಿತಾ ಇದ್ರು. ಆದರೆ ತಡರಾತ್ರಿ ಚಿಕಿತ್ಸೆ ಫಲಿಸದೆ ವಿಧಿವಶರಾಗಿದ್ದಾರೆ. ಈ ಸಲ ಚುನಾವಣೆಗೆ ಕಿತ್ತೂರು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ರು. 1983ರಲ್ಲಿ ಜನತಾ ಪಕ್ಷದಿಂದ ಕಿತ್ತೂರು ಕ್ಷೇತ್ರದಿಂದ ಸ್ಪರ್ಧಿಸಿ ಮೊದಲ ಸಲ ಗೆದ್ದಿದ್ದ ಇನಾಮದಾರ್ 1994ರಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ರು. ಒಟ್ಟು 9 ಚುನಾವಣೆಗಳಲ್ಲಿ ಸ್ಪರ್ಧಿಸಿದ್ದ ಇನಾಮದಾರ್ 5 ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ರು. ದೇವರಾಜ್ ಅರಸ್, ಎಸ್ಎಂಕೆ, ಎಸ್ ಬಂಗಾರಪ್ಪ ಸರ್ಕಾರದಲ್ಲಿ ಸಚಿವರಾಗಿದ್ರು. ಇನಾಮದಾರ್ ನಿಧನಕ್ಕೆ ಕಾಂಗ್ರೆಸ್ ನಾಯಕರು, ರಾಜಕೀಯ ಗಣ್ಯರು ಸಂತಾಪ ಸೂಚಿಸಿದ್ರು. ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಇನ್ನು 15 ದಿನ ಬಾಕಿ ಇದೆ. ಮೇ 10ಕ್ಕೆ ಮತದಾನ ನಡೆಯುತ್ತೆ. ಮೇ 10ಕ್ಕೆ ಮತದಾನದ ಹಿನ್ನೆಲೆಯಲ್ಲಿ ಸರ್ಕಾರಿ ರಜೆ ಇರುತ್ತೆ. ಆದರೆ ಕೆಲವು ಪ್ರವಾಸಿಗರು ಮತದಾನ ಮಾಡುವ ಬದಲು ಪ್ರವಾಸಿ ತಾಣಗಳಿಗೆ ಮೇ 10ರ ಹಿಂದಿನ ದಿನ ಹೊರಡ್ತಾರೆ. ಹೀಗಾಗಿ ಎಚ್ಚೆತ್ತ ಜೋಗ ನಿರ್ವಹಣಾ ಪ್ರಾಧಿಕಾರ ಮೇ 10ಕ್ಕೆ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಿದೆ. ಈ ಬಗ್ಗೆ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದೆ. ಮೇ 10ರಂದು ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆಯ ಮತದಾನ ಇರೋದ್ರಿಂದ ಜೋಗ ಜಲಪಾತ ವೀಕ್ಷಣೆಗೆ ಸಾರ್ವಜನಿಕರ ಪ್ರವೇಶಕ್ಕೆ ಅವಕಾಶ ಇರಲ್ಲ. ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ಪ್ರಕಟಣೆ ಮೂಲಕ ಮತದಾನದ ಜಾಗೃತಿ ಮೂಡಿಸಲಾಗಿದೆ. ಚುನಾವಣೆ ಹಿನ್ನೆಲೆ ಅಭ್ಯರ್ಥಿಗಳು ಮತದಾರರ ಬಳಿ ಮತ ಕೇಳೋಕೆ ಹೋಗಲೇಬೇಕು. ತಮ್ಮ ಹಿಂದಿನ ಅವಧಿಯ ಅಭಿವೃದ್ಧಿಯ ಮಾನದಂಡದ ಮೇಲೆ ಪ್ರಚಾರಕ್ಕೆ ಹೋಗ್ತಾರೆ. ಈ ಸಲ ಈ ವೇಳೆ ಅಭ್ಯರ್ಥಿಗಳ ಅಭಿವೃದ್ಧಿ ಮೆಚ್ಚಿದ ಮತದಾರರು ಭರ್ಜರಿ ಸ್ವಾಗತ ಕೋರ್ತಾರೆ. ಅದೇ ರೀತಿ ಮಂಡ್ಯದ ಮಳವಳ್ಳಿಯಲ್ಲಿ ಮತ ಕೇಳೋಕೆ ಹೋದ ಜೆಡಿಎಸ್ ಶಾಸಕ ಅನ್ನದಾನಿಗೆ ಅಭಿಮಾನಿಗಳು ಹಾಲಿನ ಅಭಿಷೇಕ ಮಾಡಿದ್ದಾರೆ. ಮಳವಳ್ಳಿ ಕ್ಷೇತ್ರದ ಬಾಳೆಹೊನ್ನಗ ಗ್ರಾಮಕ್ಕೆ ತೆರಳಿದಾಗ ಅನ್ನದಾನಿಗೆ ಕ್ಷೀರಾಭಿಷೇಕ ಮಾಡಲಾಗಿದೆ. ಚುನಾವಣೆ ಹೊತ್ತಲ್ಲಿ ಇದೆಂತ ಹುಚ್ಚಾಟ ಅಂತ ಸಾರ್ವಜನಿಕರ ವಲಯದಲ್ಲಿ ಚರ್ಚೆಯಾಗ್ತಾ ಇದೆ. ಇನ್ನು ದಾವಣಗೆರೆಯ ಚನ್ನಗಿರಿಯ ಬೀಳಗೊಂಡನಹಳ್ಳಿ ಮತಯಾಚನೆಗೆ ಹೋದ ಬಿಜೆಪಿ ಅಭ್ಯರ್ಥಿಗೆ ದೊಡ್ಡ ತಾಂಡದ ಗ್ರಾಮಸ್ಥರು ನಿರ್ಬಂಧ ಹೇರಿದ್ದಾರೆ. ಒಳ ಮೀಸಲಾತಿಯಲ್ಲಿ ಲಂಬಾಣಿ ಸಮುದಾಯಕ್ಕೆ ವಂಚನೆಯಾಗಿದೆ ಅಂತ ಆಕ್ರೋಶಿತರಾಗಿರುವ ಗ್ರಾಮಸ್ಥರು ಮತ ಕೇಳೋಕ್ ಬಂದ ಶಿವಕುಮಾರ್ಗೆ ತರಾಟೆಗೆ ತೆಗೆದುಕೊಂಡ್ರು. ಜನಾಕ್ರೋಶಕ್ಕೆ ಹೆದರಿ ಬಿಜೆಪಿ ಅಭ್ಯರ್ಥಿ ಸ್ಥಳದಿಂದ ಕಾಲ್ಕಿದ್ರು. ಚುನಾವಣಾ ರಣಕಣದಲ್ಲಿ ಪ್ರಚಾರದ ಭರಾಟೆ ಜೋರಾಗಿದೆ. ಮಲ್ಲೇಶ್ವರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನೂಪ್ ಅಯ್ಯಂಗರ್ ಭರ್ಜರಿ ಪ್ರಚಾರ ನಡೆಸಿದ್ರು. ಮಲ್ಲೇಶ್ವರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದೀನಿ, ಡೋರ್ ಟು ಡೋರ್ ಕ್ಯಾಂಪೇನ್ ಶುರು ಮಾಡಿದ್ದೀನಿ. ಮಲ್ಲೇಶ್ವರದ ನಾಗರಿಕರು ಕೂಡ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದೀವಿ. ಮಲ್ಲೇಶ್ವರಕ್ಕೆ ಒಂದು ಪ್ರಣಾಳಿಕೆಯನ್ನ ರೆಡಿ ಮಾಡಿದ್ದೀವಿ. ಈ ಪ್ರಣಾಳಿಕೆಯನ್ನ ಈಡೇರಿಸ್ತೀವಿ. ಈ ಸಲ ಬದಲಾವಣೆಯ ಗಾಳಿ ಬೀಸ್ತಾ ಇದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಡೆಗೆ ಒಲವಿದೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಅನೂಪ್ ಅಯ್ಯಂಗರ್ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು.
ಹೇಳಿದ್ರು. ಇದು ಪಬ್ಲಿಕ್ ರೆಸ್ಪಾನ್ಸ್ ನಮಗೆ ಭಾರಿ ಪಾಸಿಟಿವ್ ಆಗಿದೆ ಈ ಸತಿ. ಇವತ್ತಿನ ದಿನ ನಾವು ಇದು ಆಕ್ಚುಲಿ ಬಂದು ಇವಾಗ ಗುಟ್ಟಳ್ಳಿ ಪ್ರಚಾರ ಶುರು ಮಾಡ್ತಾ ಇದೀವಿ, ಇವಾಗ ಡೋರ್ ಟು ಡೋರ್ ಕ್ಯಾಂಪೇನ್ ಹೋಗ್ತಾ ಇದೀವಿ. ಇದು ಎಲ್ಲೇ ಹೋದ್ರೂ ನಮಗೆ ಸಾಕಷ್ಟು ಇವಾಗ ಪಾಸಿಟಿವ್ ರೆಸ್ಪಾನ್ಸಸ್ ಕೊಡ್ತಿದ್ದಾರೆ. ಖಂಡಿತ ನಾವು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸ್ತೀವಿ, ಗೆದ್ದೇ ಗೆಲ್ತೀವಿ.